ಕಳಶ ಕೂರಿಸಿದ್ದೀನಿ. ನಮ್ಮಮ್ಮ ಅಲ್ಲಿ ಆಲ್ರೆಡಿ ಪೂಜೆ ಮಾಡಿ ಫೋಟೋಸ್ ಮೇಲೆ ಫೋಟೋಸ್, ವಿಡಿಯೋಸ್ ಮೇಲೆ ವಿಡಿಯೋಸ್ ಕಳಿಸ್ತಾ ಇದ್ದಾರೆ. ನಾನು ಪಾಯಸ ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಪ್ಪ, ಇದು ಕೊಕೊನಟ್ ಮಿಲ್ಕ್, ಇದನ್ನ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ನಿಜವಾಗ್ಲೂ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಯಾಕೆ ಇಷ್ಟು ಮಾಡಿದ್ದೀನಿ ಅಂದ್ರೆ ಕುಂಕುಮ ಬರ್ತಾರಲ್ಲ, ಪಾಪ ಅವ್ರಿಗೂ ಒಂದೊಂದು 2 ಸ್ಪೂನ್ ಆಗೋಷ್ಟು ಬಟ್ಲದಲ್ಲಿ ಹಾಕೊಟ್ರೆ ಚೆನ್ನಾಗಿ ತಿಂತಾರೆ, ಚೆನ್ನಾಗಿ ಅನ್ಸುತ್ತೆ ನನಗೆ ಅಂತ. ಈ ಒಂದು ವ್ಲಾಗ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಶುರು ಮಾಡಿದ್ರು, ಯಾರು ಶುರು ಮಾಡಿದ್ರು, ಯಾವಾಗ ಶುರು ಮಾಡಿದ್ರು ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಶಿವ ಪಾರ್ವತಿಗೆ ಉಪದೇಶಿಸಿದ್ರು. ಇವರು ಬಂದ್ಬಿಟ್ಟು ಕೋಲ್ಕತ್ತಾದವರು, ತಾನ್ಯಾ. ಅವ್ರು ಎಷ್ಟು ಇನ್ನೋಸೆಂಟ್ ಅಂದ್ರೆ ಪಾಪ ಅವ್ರಿಗೆ ಈ ಹಬ್ಬದ ಬಗ್ಗೆ ಗೊತ್ತಿಲ್ಲ ಆಯ್ತಾ. ಓನ್ಲಿ ಮಿಸ್ಸಿಂಗ್ ಇಸ್ ನಮ್ಮಮ್ಮನ ಮಾತ್ರ ಸಿಕ್ಕಾಪಟ್ಟೆ ಮಾಡ್ಕೊಂಡೆ ನಾನು. ಲಿಟ್ರಲಿ ಕುಂಕುಮಕ್ಕೆ ಬೇರೆಯವ್ರ ಮನೆಗೆ ಹೋಗಕ್ ನಾನು ಶುರು ಮಾಡಿದ್ದು ಅರೌಂಡ್ 5:45, 6 o'clock ಹಂಗೆ ಶುರು ಮಾಡಿದ್ದು. ನಾನು ವಾಪಸ್ ಮನೆಗೆ ಬಂದಿದ್ದು 10 ಗಂಟೆಗೆ. ನನ್ನ ಮುಖ ಹೇಗೆ ಕಾಣಿಸ್ತದೆ ಅಂತ, ನಮ್ಮ ಇಂಡಿಯಾದಲ್ಲಿ ಇದ್ದಿದ್ರೆ ಇದೇ ತರ ಇರ್ತಾ ಇತ್ತು. ನನ್ನ ಮುಖ ಫುಲ್ ಕುಂಕುಮದಿಂದ ತುಂಬೋಗ್ಬಿಡ್ತಾ ಇತ್ತು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವರ್ಸಟೈಲ್ ವಿಶೋ ಯೂಟ್ಯೂಬ್ ಚಾನೆಲ್. ನಾನು ಈ ಒಂದು ಕ್ಲಿಪ್ಪಿಂಗ್ ಏನ್ ಹಾಕಿದ್ದೀನಲ್ಲ, ಇದು ಹಿಂದಿನ ದಿನ ಅಂದ್ರೆ ಹಬ್ಬದ ಹಿಂದಿನ ದಿನ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ನಾನು. ಇನ್ನೇನ್ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಶುರು ಮಾಡೋದಷ್ಟೇನೆ. ಫ್ಲವರ್ ಸ್ವಲ್ಪ ಬಾಡೋಗೋ ತರ ಕಾಣಿಸ್ತಾ ಇತ್ತು, ಹಾಗಾಗಿ ಒಂದು ಪ್ಲಾಸ್ಟಿಕ್ ಇದ್ರಲ್ಲಿ ನೀರ್ ಹಾಕ್ಬಿಟ್ಟು ಅದು ಸ್ವಲ್ಪ ನೀರೆಲ್ಲ ಚಿಮುಕ್ಸ್ಬಿಟ್ಟು ಹಂಗೆ ಇಟ್ಟಿದ್ದೆ ಒಣಗದೆ ಇರ್ಲಿ ಅಂತ. ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲ ಮಲಗಿದ್ದೆ. ಬೆಳಗ್ಗೆ ಎದ್ದೋಳಷ್ಟರಲ್ಲಿ 5:15 ಆಯ್ತು. ಆಕ್ಚುಲಿ 5 ಗಂಟೆಗಿದ್ದೆ. ಫ್ರೆಶ್ ಅಪ್ ಎಲ್ಲ ಆಗಿ ಅದಾದ್ಮೇಲೆ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಆಲ್ಮೋಸ್ಟ್ ಅವಾಗ 5:30 ಹಂಗಾಗಿತ್ತು. ಸಮ್ಮರ್ ಆಗಿರೋದ್ರಿಂದ ಇವಾಗ ಬೇಗನೆ ಬೆಳಕಾಗುತ್ತೆ. ಲೈಕ್ ಆಲ್ಮೋಸ್ಟ್ 5:30 ಹಂಗೆನೆ ಒಳ್ಳೆ 8 ಗಂಟೆ ಬಿಸಿಲು ಬರ್ತಾ ಇರುತ್ತೆ. ಅಷ್ಟು ಬೆಳಕುನು ಸಹ ಆಗಿರುತ್ತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಅರೌಂಡ್ 6:30 ಅಷ್ಟಲ್ಲಿ ನಾನು ಕಳಶ ಇಡ್ಬೇಕು, ಲಕ್ಷ್ಮಿ ಕೂರ್ಸ್ಬೇಕು ಅಂತ ಬೇಗ ತಲೆ ಸ್ನಾನ ಮಾಡ್ಕೊಂಡ್ ಬಂದೆ. ಅಷ್ಟೇ ಕಳಶ ಕೂರ್ಸಿದೀನಿ. ನಮ್ಮಮ್ಮ ಅಲ್ಲಿ ಆಲ್ರೆಡಿ ಪೂಜೆ ಮಾಡಿ ಫೋಟೋಸ್ ಮೇಲೆ ಫೋಟೋಸ್, ವಿಡಿಯೋಸ್ ಮೇಲೆ ವಿಡಿಯೋಸ್ ಕಳಿಸ್ತಾ ಇದ್ದಾರೆ. ನಾನು ಕಳಶ ಕೂರಿಸ್ದೆ, ದೇವರೆಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ನೆಕ್ಸ್ಟು ದೇವ್ರನ್ನ ಕೂರಿಸಿ ಪಟ ಅಂತ ಪೂಜೆ ಮುಗಿಸ್ಬೇಕು. ಕಳಶ ಒಂದು ಮುಗಿದ್ರೆ ಮುಗೀತು. ಆಲ್ಮೋಸ್ಟ್ ಏನೋ ಅರ್ಧ ಕೆಲಸ ಮುಗ್ದಂಗೆನೆ. ಸೊ ಬನ್ನಿ ಪೂಜೆ ಕಂಟಿನ್ಯೂ ಮಾಡಿ. ಫುಲ್ ಪೂಜೆ ಆದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ. ಹೇಗೆ ಅನ್ನಿಸ್ತು, ಹೇಗೆ ಮಾಡಿದ್ದೀನಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ತಪ್ಪು ಮಾಡಿದ್ದೀನಾ, ಏನಾದರೂ ಮಿಸ್ ಮಾಡಿದ್ದೀನಾ? ಹೌದು, ಈಗ ಸದ್ಯಕ್ಕೆ ಪ್ರಸಾದ ಒಂದು ಮಿಸ್ಸಿಂಗ್ ಇದೆ. ಅಕ್ಕಿ ಪಾಯಸ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಟೈಮ್ ನಾನು ಅಕ್ಕಿ ಪಾಯಸ ಮಾಡ್ತಾ ಇರೋದು. ಹೇಗೆ ಮಾಡ್ತೀನಿ, ಹೇಗೋಗುತ್ತೆ ನಿಜವಾಗ್ಲೂ ಗೊತ್ತಿಲ್ಲ. ಅದು ಬಿಟ್ಟು ಏನಾದರೂ ಮಿಸ್ಸಿಂಗ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ಕಲ್ತ್ಕೋತೀನಿ. ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾಡ್ತೀನಿ. ಅಂಡ್ ಎಸ್, ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ. ಸೀರೆ ಒಂದು ಮಿಸ್ಸು ಬಿಟ್ರೆ ಮಿಕ್ಕಿದ್ದೆಲ್ಲ ಪದ್ಧತಿ ಅನುಸಾರವಾಗಿ ಪ್ರತಿಯೊಂದನ್ನು ಮಾಡಿದೀನಿ ನಾನು. ಬನ್ನಿ ಇವಾಗ ಬೇಗ ಅಕ್ಕಿ ಪಾಯಸ ಮಾಡೋಣ. ಅಕ್ಕಿ ಪಾಯಸ ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಪ್ಪ, ಇದು ಕೊಕೊನಟ್ ಮಿಲ್ಕ್, ಇದನ್ನ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ನಿಜವಾಗ್ಲೂ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಗ್ಯಾಸ್ ಎಲ್ಲ ಪೂಜೆ ಮಾಡಿ, ಗ್ಯಾಸ್ ಕಟ್ಟೆ ಪೂಜೆ ಮಾಡಿ, ನಾನು ಮಾಡ್ತಾ ಇರ್ತಕ್ಕಂತಹ ಕುಕ್ಕರ್ ಎಲ್ಲ ಪೂಜೆ ಮಾಡಿಟ್ಟಿದ್ದೀನಿ. ಫುಲ್ ಮಡಿಲೇ ಮಾಡಬೇಕು. ಮಡಿಲ್ ಮಾಡಿ ಪ್ರಸಾದ ಮಾಡಬೇಕಾದ್ರೆ, ಎಸ್ಪೆಷಲಿ ಪ್ರಸಾದ ಮಾಡಬೇಕಾದ್ರೆ ಬನ್ನಿ ಈ ಒಂದು ಪಾಯಸ ಹೇಗೋಗುತ್ತೆ, ಹೇಗಿರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತೊಳೆದಿರೋ ಅಕ್ಕಿನ 2 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಾ ಇದ್ದಂಗೆ ಇವಾಗ ನಾನು ಇದರಿಂದ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ಅದರಲ್ಲಿ 2 ಗ್ಲಾಸ್ ನೀರು ಹಾಕ್ತೀನಿ, 1 ಗ್ಲಾಸ್ ಇದು ಹಾಲು ಹಾಕ್ತೀನಿ. ಆ್ಯಂಡ್ ಎಲ್ಲ ಆದಮೇಲೆ ಈ ಒಂದು ಕೊಕೊನಟ್ ಮಿಲ್ಕ್ ಹಾಕ್ತೀನಿ. ನಾನು ನೆಕ್ಸ್ಟ್ ಪ್ರೊಸೀಜರ್ ನಿಮಗೆ ಹೇಳ್ತಾ ಹೋಗ್ತೀನಿ. 2 ಗ್ಲಾಸ್ ನೀರು, 1 ಗ್ಲಾಸ್ ಹಾಲು ಹಾಕಿದ್ದೀನಿ. ಅದಾದಮೇಲೆ ಇದರಲ್ಲಿ ಇಷ್ಟು ಒಂದು ಅರ್ಧ ಆಗೋಷ್ಟು ಸಕ್ಕರೆ ಹಾಕಿದ್ದೀನಿ. ಸೊ ಸಕ್ಕರೆ ಹಾಕಿ ಇದನ್ನು ಹೀಗೆ ಅಲ್ಲಿ ಸ್ವಲ್ಪ ತಿರುಗಿಸ್ಬಿಟ್ಟು ಸ್ವಲ್ಪ ಮೀಡಿಯಮ್ ಇದರಲ್ಲಿ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ತೀನಿ. ಒಂದು 3 ರಿಂದ 4 ವಿಷಲ್ ಬಂದರೆ ಸಾಕು, ಜಾಸ್ತಿ ಬೇಡ. ಬಿಕಾಸ್ ಸಕ್ಕರೆ ಇರೋದ್ರಿಂದ ಹೊತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ನಾರ್ಮಲ್ ಮೆತ್ತಗಾಗಿಲ್ಲ ಅಂದ್ರೂ ಅನ್ನ ಆದಮೇಲೆ ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ಈ ಕೊಕೊನಟ್ ಮಿಲ್ಕ್ ಹಾಕೊಂಡು ಈ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೋಬಹುದು. ನಾನು ಹೇಳೋದೇನೆಂದ್ರೆ ಜಾಸ್ತಿ ವಿಷಲ್ ಓಡಿಸಿದಷ್ಟು ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ನಾರ್ಮಲ್ ರೈಸೇ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ನಾನು ಇವಾಗ ಇದರಲ್ಲಿ 2 ರಿಂದ 3 ವಿಷಲ್ ಓಡಿಸ್ತೀನಿ. ಓಕೆನಾ? ಸೊ ಎಲ್ಲ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಇದು ಫ್ರೈ ಆಗಿದೆ ಡ್ರೈ ಫ್ರೂಟ್ಸ್ ಎಲ್ಲ. ಇಲ್ಲಿ ನಾನು ಯಾಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ರೈಸ್ಗೆ ಹಾಕ್ಬಿಡೋಣ ಬನ್ನಿ. ಸೊ ಇವಾಗ ಈ ಥರ ಸ್ಮ್ಯಾಶರ್ ಉಪಯೋಗಿಸ್ಕೊಂಡು ಈ ಥರ ಸ್ವಲ್ಪ ಅನ್ನ ಮೆತ್ತಗಾಗಬೇಕದು. ಅನ್ನ ಥರ ಇದ್ರೆ ಚೆನ್ನಾಗಿರಲ್ಲ. ಸೊ ನಾನು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಎಸ್ ಬನ್ನಿ. ಸೊ ಒಂದು ಸ್ವಲ್ಪ ಜಾಸ್ತಿನೇ ಹಾಲು ಹಾಕ್ಕೊಳ್ಳಿ, ಬಿಕಾಸ್ ಅನ್ನ ಬಿಸಿ ಇರೋದ್ರಿಂದ ಹಾಲು ಹೀರ್ಕೊಳ್ಳುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಪ್ರಸಾದ. ಯಾಕೆ ಇಷ್ಟು ಮಾಡಿದ್ದೀನಿ ಅಂದರೆ ಕುಂಕುಮ ಬರ್ತಾರಲ್ಲ, ಪಾಪ ಅವ್ರಿಗೂ ಒಂದೊಂದು 2 ಸ್ಪೂನ್ ಆಗೋಷ್ಟು ಬಟ್ಲದಲ್ಲಿ ಹಾಕ್ಕೊಟ್ರೆ ಚೆನ್ನಾಗಿ ತಿಂತಾರೆ, ಚೆನ್ನಾಗಿ ಅನ್ಸುತ್ತೆ ನನಗೆ ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ನಾನು ಉಪವಾಸ ಇರೋದ್ರಿಂದ ನನಗಿದೆ ರಾತ್ರಿಗೆ ಊಟ. ಎಸ್ ಬನ್ನಿ ಇವಾಗ ಈಗ ಇದು ಫುಲ್ಲು ರೆಡಿ ಇದೆ. ಈಗ ದೇವರಿಗೆ ನೈವೇದ್ಯ ಇಟ್ಬಿಡೋಣ. ಎಲ್ಲ ಕೆಲಸನೂ ಮುಗೀತು, ಪೂಜೆನೂ ಮುಗೀತು, ಪ್ರಸಾದನೂ ಮಾಡಿದ್ದಾಯ್ತು. ಸಾಯಂಕಾಲದವರೆಗೂ ಏನೂ ಕೆಲಸ ಇಲ್ಲ, ರೆಸ್ಟ್ ಮಾಡೋದೇನೆ. ಸಾಯಂಕಾಲ 5 o'clock ಇಂದ ಒಬ್ಬೊಬ್ರೆ ಬರೋದಕ್ಕೆ ಶುರು ಮಾಡ್ತಾರೆ. ಸೊ ಸಾಯಂಕಾಲ ರೆಡಿ ಆಗೋಣ ಅಂತ ನಾನು ಇವಾಗೇನು ರೆಡಿ ಆಗಲಿಲ್ಲ, ಹಿಂಗೆ ಡ್ರೆಸ್ ಹಾಕೊಂಡೇ ಇದ್ದೀನಿ. ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆ ನಿಮಗೆ ಇಷ್ಟ ಆಯ್ತಾ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ವಾಪಸ್ಸು ಸಾಯಂಕಾಲ ಸಿಗ್ತೀನಿ. ರೆಡಿ ಆಗ್ತೀನಲ್ಲ
ಆವಾಗ ಸಿಗ್ತೀನಿ ನಿಮಗೆ. ಅಂಟಿಲ್ ಸ್ಟೇ ಟ್ಯೂನ್ಡ್. ಈ ಒಂದು ವ್ಲಾಗ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಶುರು ಮಾಡಿದ್ರು, ಯಾರು ಶುರು ಮಾಡಿದ್ರು, ಯಾವಾಗ ಶುರು ಮಾಡಿದ್ರು ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಶಿವ ಪಾರ್ವತಿಗೆ ಉಪದೇಶಿಸಿದಂತೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಸ್ಕಂದ ಪುರಾಣದಲ್ಲೂ ಕೂಡ ಉಲ್ಲೇಖ ಇದೆಯಂತೆ. ಲಕ್ಷ್ಮಿಯ ಪರಮ ಭಕ್ತೆಯಾದ ಚಾರುಮತಿಗೆ ಒಂದು ದಿನ ರಾತ್ರಿ ಕನಸಲ್ಲಿ ತಾಯಿ ಲಕ್ಷ್ಮಿ ಕನಸಲ್ಲಿ ಬಂದು ನಾನ್ ಹೇಳೋ ವರಮಹಾಲಕ್ಷ್ಮಿ ವ್ರತ ಆಚರಿಸಿದ್ರೆ ಎಲ್ಲ ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲ ಸಿಗೋ ಹಾಗೆ ನಾನ್ ಮಾಡ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ. ಚಾರುಲತಾ ಭಕ್ತೆ ಕೂಡ ತುಂಬಾ ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತಾಳೆ. ಹೀಗೆ ಅವಳ ಪೂಜೆ ನೋಡಿ ಒಬ್ಬರಿಂದ ಇನ್ನೊಬ್ಬರಿಗೆ ಈ ಒಂದು ಪೂಜೆಯ ಬಗ್ಗೆ ಗೊತ್ತಾಗಿ ಸಾಕಷ್ಟು ಪ್ರಸಿದ್ಧಿಯನ್ನ ಹೊಂದಿತು ಈ ಒಂದು ವರಮಹಾಲಕ್ಷ್ಮಿ ಪೂಜೆ. ಇದು ಮೊದಲನೇ ಕತೆ. ಎರಡನೇ ಕತೆ ಏನು ಅಂದ್ರೆ, ಋಷಿ ಮುನಿಗಳ ಸಮ್ಮುಖದಲ್ಲಿ ಪಾರ್ವತಿ ಶಿವನನ್ನ ಕೇಳ್ತಾಳಂತೆ, ಸ್ತ್ರೀಯರಿಗೆ ಎಲ್ಲ ಸಕಲ ಸಂಪತ್ತು ಐಶ್ವರ್ಯಗಳನ್ನ ಕರುಣಿಸದೆ ಒಂದು ವ್ರತ ಆದ್ರೆ ಯಾವ್ದದು ವ್ರತ ಅಂತ. ಅವಾಗ ಶಿವ ಹೇಳ್ತಾನಂತೆ, ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸ್ಕೊಡ್ತಾನೆ ಪಾರ್ವತಿಗೆ. ಈ ಒಂದು ವ್ರತ ಮಾಡಿದ್ರೆ ಅಷ್ಟ ಲಕ್ಷ್ಮಿಯರನ್ನ ಪೂಜೆ ಮಾಡಿದಷ್ಟೇ ವ್ರತ ಮತ್ತು ಫಲ ಸಿಗುತ್ತದೆ. ಈ ಒಂದು ದಿನ ಲಕ್ಷ್ಮಿ ಪೂಜಿಸೋದು 1,000 ಲಕ್ಷ್ಮಿ ಪೂಜಿಸಿದಷ್ಟೇ ಸಮ ಅಂತ ಶಿವ ಹೇಳ್ತಾನೆ. ಸೊ ಇದು ಸೆಕೆಂಡ್ ಸ್ಟೋರಿ. ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ಎರಡನೇ ಸ್ಟೋರಿ. ಒಂದನೇ ಸ್ಟೋರಿ ಬಂದ್ಬಿಟ್ಟು ಚಾರುಲತಾ ಭಕ್ತಿದು, ಇನ್ನೊಂದು ಸ್ಟೋರಿ ಶಿವ ಮತ್ತೆ ಪಾರ್ವತಿದು. ಸೊ ಇದಾಗಿತ್ತು ನಮ್ಮ ಈ ವಿಡಿಯೋನ ಇನ್ಫಾರ್ಮೇಶನ್ ಸೆಗ್ಮೆಂಟ್. ಐ ಹೋಪ್ ನಿಮ್ಗೆ ಈ ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ ಅನ್ಕೋತೀನಿ. ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಕೊನೆದಾಗ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ವರಮಹಾಲಕ್ಷ್ಮಿ ಹಬ್ಬನ ಎಷ್ಟು ವಿಜೃಂಭಣೆಯಿಂದ ಮಾಡ್ತೀವಿ, ಎಷ್ಟು ಸಕ್ಕತ್ತಾಗಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅದು ನಮ್ಮ ಖುಷಿಗೋಸ್ಕರ ನಾವು ಅಷ್ಟು ವಿಜೃಂಭಣೆಯಿಂದ ಮಾಡೋದು. ಬಟ್ ಮೇನ್ ಆಗಿ ನಾವು ಎಷ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ, ಶುಚಿಯಾಗಿ, ಅಚ್ಚುಕಟ್ಟಾಗಿ ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ, ಎಲ್ಲ ಕನ್ನಡಿಗರಿಗೂ, ಸಮಸ್ತ ಕನ್ನಡ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ರೆಡಿ ಆದೆ. ಈಗ ನೆಕ್ಸ್ಟ್ ಈಗ ಎಲ್ಲರೂ ಬರಕ್ ಶುರು ಮಾಡ್ತಾರೆ. ನಾನು ಕೂಡ ಬೇರೆಯವ್ರ ಮನೆಗೆ ಕುಂಕುಮಕ್ಕೆಲ್ಲ ಹೋಗ್ಬೇಕು. ಇವರೇ ನಮ್ಮ ಮನೆಗೆ ಫಸ್ಟ್ ಬಂದಿದ್ದು. ಇವರು ಬಂದ್ಬಿಟ್ಟು ಕೋಲ್ಕತ್ತಾದವರು, ತಾನ್ಯಾ. ಅವ್ರು ಎಷ್ಟು ಇನ್ನೋಸೆಂಟ್ ಅಂದ್ರೆ ಪಾಪ, ಅವ್ರಿಗೆ ಈ ಹಬ್ಬದ ಬಗ್ಗೆ ಗೊತ್ತಿಲ್ಲ ಆಯ್ತಾ. ಸೊ ಬರ್ಬೇಕಾದ್ರೆ ಯಾರ್ಯಾರು ಕರ್ದಿದಾರಲ್ಲ ಅವ್ರ ಎಲ್ಲಾರ ಮನೆಗೂ ಸ್ವೀಟ್ಸ್ ತಗೊಂಡ್ ಬಂದಿದಾರಂತೆ. ನಮ್ಮ ಮನೆಗೆ ಮೋತಿಚೂರ್ ಲಡ್ಡು ತಗೊಂಡ್ ಬಂದಿದ್ರು. ಐ ಫೆಲ್ಟ್ ರಿಯಲಿ ಸೋ ಸ್ವೀಟ್ ಅಂತ ಅನಿಸ್ತು. ಆದ್ಮೇಲೆ ಅದೇ ಯಾರ್ಯಾರು ಕರ್ದಿದ್ದೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು. ತುಂಬಾ ಜನ, ನಾನು ಎಷ್ಟು ಜನನ್ ಕರ್ದಿದ್ದೆ ಅಷ್ಟು ಜನನು ಬಂದಿದ್ರು. ನಾನು ಕೂಡ ಎಲ್ಲಾರ ಮನೆಗೂ ಹೋಗಿ ಬಂದೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೇಮ್ ಇಂಡಿಯಾ ತರಾನೇ ಫೀಲ್ ಆಯ್ತು ನನಗೆ. ನಾನೇನು ಇಂಡಿಯಾದಿಂದ ದೂರ ಇದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ಇಂಡಿಯಾದಲ್ಲಿ ಇದ್ರು ಕೂಡ ಇದ್ದೆ, ಇಷ್ಟು ಜನ ಮನೆಗೇನೆ ಹೋಗ್ತಾ ಇದ್ದೆ, ಇಷ್ಟು ಜನ ಮನೆಗೂ ಕೂಡ ಬರ್ತಾ ಇದ್ರು. ಹಂಗ್ ನೋಡಕ್ ಹೋದ್ರೆ ಇನ್ನು ಇಂಡಿಯಾದಕ್ಕಿಂತ ಜಾಸ್ತಿನೇ ಎಂಜಾಯ್ ಮಾಡಿದೀನಿ ಅಂತ ಹೇಳ್ಬೋದು. ದ ಓನ್ಲಿ ಮಿಸ್ಸಿಂಗ್ ಇಸ್ ನಮ್ಮಮ್ಮನ ಮಾತ್ರ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ನಾನು. ಲಿಟ್ರಲಿ ಕುಂಕುಮಕ್ಕೆ ಬೇರೆಯವ್ರ ಮನೆಗೆ ಹೋಗಕ್ ನಾನು ಶುರು ಮಾಡಿದ್ದು ಅರೌಂಡ್ 5:45, 6 o'clock ಹಂಗ್ ಶುರು ಮಾಡಿದ್ದು. ನಾನು ವಾಪಸ್ ಮನೆಗೆ ಬಂದಿದ್ದು 10 ಗಂಟೆಗೆ. ನನಗೆ ನಂಬಕ್ ಆಗ್ಲಿಲ್ಲ. ಲಿಟ್ರಲಿ ನಾವು 3.5-4 ಅವರ್ ಓಡಾಡಿದೀವಿ ನಾವು ಮನೆಯಿಂದ ಮನೆಗೆ ಕುಂಕುಮಕ್ಕೋಸ್ಕರ. ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ನನ್ನ ಇಡೀ ಲೈಫ್ ಅಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ಯಾವತ್ತೂ ಮರೆಯಲ್ಲ ನಾನು. ಇಟ್ ವಿಲ್ ಬಿ ವೆರಿ ಸ್ಪೆಷಲ್. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಂಡಿಯಾ ಫೀಲೇ ಕೊಡ್ತು ನಂಗೆ. UK ಯಾರ್ಯಾರು ಬಂದ್ರು, ಯಾರ್ಯಾರ ಮನೆಗೆ ಹೋದೆ, ಯು ಕ್ಯಾನ್ ವಾಚ್ ನೌ. ನೋಡಿ ಟೈಮ್ 10 ಗಂಟೆ ಆಗಿದೆ. ಅವ್ರು ನಮ್ಮ ಮನೆಗೆ ಹೋಗೋದು, ನಾನು ಬೇರೆಯವ್ರ ಮನೆಗೆ ಹೋಗೋದು, ಕುಂಕುಮಕ್ಕಿದೇ ಆಯಿತು. 10 ಗಂಟೆಗೆ ಐ ಆಮ್ ಡನ್ ಫಾರ್ ಅರ್ಶಿನ ಕುಂಕುಮ ಮನೆಗೆ ಹೋಗೋದು. ಸಾಕಾಯಿತು. ಇದು ಮತ್ತು
ಇದು ಮತ್ತು ಅದು ಮನೆಗೆ ಬಂದಿರೋರು ತಂದಿದ್ದು ಪ್ರಸಾದ ಅಂತ. ಇದು ನಮ್ಮ ಉತ್ತರ ಕರ್ನಾಟಕದ ಶಂಕರಪಾಳೆ. ಎಸ್, ನನ್ನ ಮುಖ ಹೇಗೆ ಕಾಣಿಸ್ತದೆ ಅಂತ. ನಮ್ಮ ಇಂಡಿಯಾದಲ್ಲಿದ್ದಿದ್ರೆ ಇದೇ ಥರ ಇರ್ತಾಯಿತ್ತು, ನನ್ನ ಮುಖ ಫುಲ್ಲು ಕುಂಕುಮದಿಂದ ತುಂಬೋಗ್ಬಿಡ್ತಾಯಿತ್ತು. UK ಕೂಡ ನನ್ನ ಮುಖ ಹೀಗೆ ಇದೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಸುಮಾರು ಒಂದು 4-5 ಮನೆಗಂತೂ ಹೋಗಿದ್ದೀನಿ ಇವತ್ತು ನಾನು. ಇಂಡಿಯಾದಲ್ಲಿ ಇದ್ದಿದ್ರು ಇಷ್ಟು ಮನೆಗೆ ಹೋಗ್ತಾ ಇರಲಿಲ್ಲ, ಬಿಕಾಸ್ ನಮ್ಮಮ್ಮ ಹೋಗೋರು. ನಾನು ಮನೆಗೆ ಬಂದಿರೋರಿಗೆ ಕುಂಕುಮ ಕೊಡೋದು ನನ್ನ ಒಂದು ಡ್ಯೂಟಿ, ಬೇರೆಯವ್ರ ಮನೆಗೆ ಹೋಗೋದು ನಮ್ಮ ಅಮ್ಮನ ಡ್ಯೂಟಿ. ನಮ್ಮ ಅತ್ತೆ ಮನೇಲಿದ್ದಾಗೂ ಒಂದು ಸ್ವಲ್ಪ ಮನೆಗಳಿಗೆ ಹೋಗ್ತಿದ್ದೆ, ಬಟ್ ಇವಾಗಂತೂ 4-5 ಮನೆಗೆ ಹೋಗಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದಾಗಿತ್ತು ನನ್ನ ಮೊದಲ ವರಮಹಾಲಕ್ಷ್ಮಿ ಹಬ್ಬ ಇನ್ UK. ಐ ಹೋಪ್ ಫುಲ್ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ನಾನು ಯಾರ್ಯಾರ ಮನೆಗೆ ಹೋಗಿದ್ದೆ, ನನ್ನ ಮನೆಗೆ ಯಾರ್ಯಾರು ಬಂದಿದ್ರು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಿ ಯು ನೆಕ್ಸ್ಟ್ ವ್ಲಾಗ್. ಅಂಟಿಲ್ ಅನ್ಲೆಸ್ ಖುಷಿಯಾಗಿರಿ, ನಿಮ್ಮ ಜೊತೆಲಿರೋನು ಖುಷಿಯಾಗಿಟ್ಕೊಳ್ಳಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.